ಮದುವೆ ಮಾಡ್ಕೊತೀನಿ ಅಂದ್ಕೊಂಡು ನೀವು ಸುಮ್ಕಿದ್ದೀರಿ ನೀವು. ನಮ್ಮ ಅವ್ವ ಗಂಡು ಬರ್ತದೆ ಅಂದರೆ ನಾವು ಈಗಾಗಲ್ಲ ನಾನು ಗಳಿಗಾಗಲ್ಲ ಅಂದ್ಕೊಂಡು ನಾನು ನೋಡ್ರೆ ಮುಂದಕ್ಕೆ ಆಗ್ತಾ ಕೂತೀವಿ. ನೀವು ಇನ್ಯಾವಾಗ ಮದುವೆ ಮಾಡ್ಕೊಳ್ಳೋದು ನನ್ನ ಹುಷಿಯ ಅರ್ಥ ಮಾಡ್ಕೊಂಡು ನೀನು ಯಾಕಂಗೆ ಆಟ ಮಾಡ್ತಾ ಇದ್ದಿ. ಯಾವತ್ತಿದ್ರು ನಾನು ನಿನ್ನೆ ಕತೆ ಮದುವೆ ಆಗೋದು ತಲೆ ಕೆಡ್ಸ್ಕೊಬಿಡ. ಸುಮ್ಮನಿರು ನೀನು. ಯಾಕಂಗಡಿ ನೀ ಹೇಳು ನಮ್ಮವ್ವ ಇನ್ನು ಸ್ವಲ್ಪ ದಿವಸ ನಮ್ಮ ಅವ್ನಿಗೆಲ್ಲ ನಿಜ ಹೇಳ್ಬಿಟ್ಟು ಮನೆಯವ್ರನ್ನ ಒಪ್ಪಿಸ್ಬಿಟ್ಟು ನಿನ್ನೆ ಮದುವೆ ಮಾಡ್ಕೊಳ್ಳೋದು. ನೀನು ಏನೂ ತಲೆ ಕೆಡ್ಸ್ಕೊಬೇಡ. ಹಿಂಗೆ ಅಂತಿದ್ದೀರಿ ನೀವು. ತಲೆ ಕೆಡಿಸ್ಕೋಬೇಡ ಅಂತ. ನಮ್ಮ ಅವ್ವ ಯಾರಿಗಾರ ಮದುವೆ ಮಾಡ್ಬಿಟ್ರೆ ನಿಮ್ಮ ಬಿಟ್ಬಿಟ್ಟು ನಾನು ಹೆಂಗೆ ಮದುವೆ ಆಗಲಿ ಬೇಕಾದ್ರೆ ನಿಮ್ಮನ್ನೇ ಆಯ್ತೀನಿ, ಇಲ್ಲಾಂದ್ರೆ ಬೇಕಾದ್ರೆ ಸತ್ತೋಗ್ಬಿಡ್ತೀನಿ. ನಾನು ಮಾತ್ರ ಮದುವೆ ಮಾತ್ರ ಆಗಿಲ್ಲ. ನಿಮ್ಮ ಜೊತೆ ನಾನು ಚೆನ್ನಾಗಿದ್ಬಿಟ್ಟು ಇನ್ನೊಬ್ಬನ ಜೊತೆಗೆ ಮದುವೆಗೆ ಸಂಸಾರ ಮಾಡು ಅಂದರೆ ನಾನು ಹೆಂಗೆ ಮಾಡಲಿ? ನಾನು ಹೆಂಗೆ ಮಾಡಿ ಹೇಳಿ? ನಾನು ಏನಿದ್ರು ನಿಮ್ಮನ್ನೇ ಮದುವೆ ಆಗೋದು. ಇದ್ರು ನಿಮ್ಮ ಜೊತೆಗೇನೆ, ಸತ್ರು ನಿಮ್ಮ ಜೊತೆಗೇನೆ. ನಾನು ಬೇರೆ ಮದುವೆ ಅಂತೂ ಆಗಿಲ್ಲ. ನನ್ನ ಕೈ ಬಿಡಬೇಡ ನೀನು. ನಿನ್ನ ಕೈ ಬಿಡೋಕ್ಕಿಲ್ಲ ತಾನೇ ನೀನು. ಅದಕ್ಕೆ ನಂದಿ ನಾನೇ ನಿನ್ನ ಕೈ ಬಿಡನೆ. ನೀನೇನು ತಲೆ ಕೆಡಿಸ್ಕೋಬೇಡ. ಈ ವಸ್ತುನ ತಂಗಿ ಮದುವೆ ಮಾಡ್ಬಿಡ್ತೀಯಾ? ಆಮೇಲೆ ನಿನ್ನೆ ಮದುವೆ ಆಗೋದು ನಾನು. ಸರಿಯಾ? ಸುಮ್ಮನಿರು. ಗ್ರ್ಯಾಂಡಾಗಿ ಮದುವೆ ಆಗಾಯ್ತದೆ. ನೀನು ಮುಂದುವರ್ಸ ಅನ್ಕೊಂಡ್ರೆ ನಾನಂತೂ ನಿನ್ನ ಕೈ ಸಿಕ್ಕಿಲ್ಲ ನಿಜವಾಗ್ಲೂ. ನಮ್ಮ ಅವ್ವನ ಮದುವೆ ಮಾಡ್ಬಿಡ್ತದೆ. ನಮ್ಮ ಅಣ್ಣ ನಮ್ಮ ಅವರೆಲ್ಲವ ಮದುವೆ ಮಾಡ್ಬಿಡ್ತಾರೆ. ಒಳ್ಳೆ ಜೋರಾಗಿದ್ದಾರಂತೆ. ಅಕ್ಕೆಯ ಗಂಡು ಬರ್ತದೆ, ರೆಡಿ ಆಗು ಅಂತ ಅಂತಿತ್ತು. ನೀನು ನೋಡಿದ್ರೆ ಹಿಂಗೆ ಅಂದ್ಬಿಟ್ರಿ ಹಂಗೆ. ನಾನು ಏನಂತ ಉತ್ತರ ಕೊಡಲಿ ಅವ್ರಿಗೆ? ಹೇಳಿ ನೀವೇ. ಅಲ್ಲ ನನಗೂ ಟೈಮ್ ಕೊಡು ಅಂತ ಹೇಳ್ತಾವನಿಲ್ಲ. ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇಲ್ಲ. ನನಗೂ ಸ್ವಲ್ಪ ಟೈಮ್ ಕೊಡು ನೀನು. ನಾನು ನಿನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತ ಇದ್ದಾನ. ಅದೇ ನನ್ನ ತಂಗಿನೂ ಅವಳಲ್ಲ, ಅವಳು ಮದುವೆ ಮಾಡಿ ಕಳಿಸ್ಬಿಟ್ರೆ ನಿನ್ನ ಮಾಡ್ಕೊಳ್ಳೋದಂತ. ನಿನ್ನ ತಂಗಿ ಮದುವೆ ಮಾಡೋಗಂಟ ನನ್ನ ಮದುವೆ ಮಾಡಿಬಿಡ್ತದೆ ಗೊತ್ತಾ ನಿನಗೆ? ನಮ್ಮ ಅಣ್ಣದಿರೆಲ್ಲ ಭಾರಿ ಆಟ. ಈ ವಿಚಾರ ಗೊತ್ತಾಗ್ಬಿಟ್ರೆ ಇದು ಮಾಡಿಬಿಡ್ತಾರೆ. ಇಲ್ಲ ಹೋಗ್ಲಿ ಹೆಂಗಾರೆ ಆಗಲಿ ಬಂದ್ಬಿಟ್ಟು ನಮ್ಮ ಮನೆಗಾದ್ರೂ ಕೇಳು ನೀನು. ನಮ್ಮ ಮನೆಗೆ ಬಂದು ಕೇಳು, ಮಾತಾಡು. ಬೇಕಾದ್ರೆ ಮುಂದುವರ್ಸಿಗೆ ಮದುವೆ ಮಾಡ್ಕೊಳಕ್ಕಾಯ್ತದಂತೆ. ಮಾತಾಡು ನೀನು. ಒಂದು ದಿವಸ ಟೈಮ್ ನೋಡ್ಕೊಂಡು ಬರ್ತೀನಿ ಬಿಡು. ನಮ್ಮ ಅವ್ನಿಗೂ ನಾನು ನಿನ್ನ ವಿಚಾರ ಹೇಳಿಲ್ಲ. ನಾನು ನಿನ್ನ ವಿಚಾರ ಹೇಳಿ ಒಪ್ಪಿಸ್ಕೊಂಡು ನಮ್ಮ ಅವ್ವ ನಮ್ಮ ಅಪ್ಪ ಎಲ್ಲ ಬರ್ತೀವಿ ಕತೆ. ನೀನು ತಲೆ ಕೆಡಿಸ್ಕೋಬೇಡ, ಸುಮ್ಕಿರು ನೀನು. ನೀನೇನು ತಲೆ ಕೆಡಿಸ್ಕೋಬೇಡ ಅಂತೀವಿ. ನಾನು ಹೆಂಗಿರ್ಲಿ? ನೀನು ಜಾಗ ಟೈಮಿಂಗ್ ಮತ್ತು ಏನು ನನಗೆ ಗೊತ್ತಿಲ್ಲ. ನಿಮ್ಮ ಅವ್ನ ಜೊತೆಗೆ ಮಾತಾಡಿ, ನಿಮ್ಮ ಅಪ್ಪನ ಜೊತೆಗೆ ಮಾತಾಡ್ಬಿಟ್ಟು ಬಾ. ಮೊದಲು ನಮ್ಮ ಮನೇಲಿ ಕೇಳು ಬಾ ನೀನು. ನಾನು ಇನ್ನು ಎಲ್ಲಿ ಗಂಟ ಹಿಂಗೆ ಕದ್ದು ನಿನ್ನ ಜೊತೆ ಮಾತಾಡ್ಕೊಂಡಿರೋದು? ಕದ್ದು ಮಾತಾಡ್ಕೊಂಡು ಹೆಂಗಿರೋದು ನಾನು? ಹೇಳು ನೀನೇ. ಫೋನ್ ತಗೊಡ್ತೀನಿ, ಫೋನಲ್ಲಿ ಮಾತಾಡು ಆಯಿತಾ? ಫೋನಲ್ಲಿ ತಗೊಡ್ತೀನಿ. ಫೋನಲ್ಲಿ ಮಾತಾಡ್ಕೊಂಡು ಹೆಂಗೋ ಸ್ವಲ್ಪ ಇಸ್ಕೊಂಡೆ ಇರು. ನಾನು ಒಪ್ಪನ ಒಪ್ಪಿಸ್ಬಿಟ್ಟು ಮಾತಾಡ್ತೀನಿ. ಸರಿ, ನನಗೆ ಮೋಸ ಮಾಡೋಕ್ಕಿಲ್ಲ ತಾನೇ ಚಿನ್ನ? ನಿನಗೆ ಮೋಸ ಮಾಡೋಕ್ಕದ ಚಿನ್ನ? ನೀನು ಮೋಸ ಮಾಡೋಕ್ಕದ? ನನ್ನ ಬಾಳಿನ ಜ್ಯೋತಿ ನೀನು ಗೊತ್ತಾ? ನನ್ನ ಬಾಳಿನ ಬೆಳಕು ನೀನು ಅಂತಿದ್ರಲ್ಲಿ. ನೀನು ಮೋಸ ಮಾಡೋಕ್ಕದ? ದೇವ್ರು ಒಳ್ಳೇದು ಮಾಡೋಣ. ನೀನು ಬಿಟ್ಬಿಟ್ಟು ನಾನು ಒಂದು ನಿಮಿಷನೂ ಇರೋಕ್ಕಿಲ್ಲ. ನೀನು ಹೇಳ್ಕೊತೀಯ, ನಾನು ಹೇಳಲ್ಲ ಅಷ್ಟೇ ಗೊತ್ತಾ? ನಾನುವೇ ಎದ್ಗಿದ್ರೆ ಕಳಕಿಲ್ಲ. ಕೊನೆ ಪಕ್ಷ ನಮ್ಮ ಅಪ್ಪ ಒಪ್ಪನಿಲ್ಲ ಅಂತಂದ್ರೆ ನೀನು ಆತೆಗೆ ಎಲ್ಲರೂ ಮೈಸೂರ್ದಿ ಕರ್ಕೊಂಡೋಗಿ ಬಾಡಿಗೆ ಮೇಲೆ ಇರಿಸ್ಕೊಂಡು ಏನೋ ದುಡ್ಡು ತಗೊಂಡು ಸಾಕೊಂಡು ಹೋಗ್ತೀನಿ. ನೀನು ಮಾತ್ರ ನನ್ನ ಕೈ ಬಿಡೋಕ್ಕಿಲ್ಲ ಯಾವುದೇ ಕಾರಣಕ್ಕೂ. ನಾನು ನಂಬು ಬರತೀನಿ ನೀನು. ನಾನು ನಂಬು. ಹಂಗೆ ಕೈ ಬಿಡ್ಬೇಡ ಸುಮ್ಮನೆ. ನೀನು ಯಾವ್ದು ಕಾರಣಕ್ಕೂ ಎದುರಬಾರ್ದು. ನಮ್ಮ ಒಪ್ಪಿದ್ರೆ ಮದುವೆ, ಇಲ್ಲಾಂದ್ರೆ ಕೂಡೋಗ್ತಿರ್ಬೇಕು ಹಾಕೊಂಡು. ನಾವೇನ ಅಷ್ಟೊಂಥರ ಪ್ರೀತಿಸಿಯ ನೀನು? ಪ್ರಾಣಿಗಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ನಿನ್ನ ಗೊತ್ತಾ? ಯಾವಾಗಲೂ ಹಿಂಗೆ ನೆಗ್ನೆಗಿತ ಇದ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು ಬರತಿ. ಅಷ್ಟೇ ಸಾಕು. ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನನ್ನ ನಂಬು. ನಿನ್ನ ಮಾತ್ರ ನಾನು ಕೈ ಬಿಡೋಕ್ಕಿಲ್ಲ ಯಾವತ್ತಾದ್ರೂ. ಸರಿ ನವೀನ, ನನ್ನ ಪ್ರಾಣ ನವೀನ ನೀನು, ನನ್ನ ಜೀವ. ನನಗೆ ಯಾವತ್ತೂ ಮೋಸ ಮಾಡಲ್ಲ ತಾನೇ ನೀನು? ನಾ ಮಾತು ಬರಬೇಡ್ದು ಮೋಸ ಅಂತ. ನಾನು ಯಾಕೆ ಮೋಸ ಮಾಡಿ ನಿನಗೆ? ನೀನು ಇಲ್ದೇ ಬದುಕಿಸ್ತೀನಿ ನನಗಿಲ್ಲ ಅಂತಿದ್ರಲ್ಲಿ ನಾನು ನಿನ್ನ ಮೋಸ ಮಾಡೋಣ? ಹಂಗೆ ತಿಳ್ಕೊಳಕ್ಕೆ ಹೋಗ್ಬೇಡ ನೀನು. ಯಾರು ನೋಡಿದ್ರೆ ಏನಾರ ಅಂತಾರೆ ಬಿಡುತ್ತೆ ನಿಂತ್ಕೊತೀನಿ. ನಿಂತ್ಕೋ ಸುಮ್ಮನೆ. ಯಾರು ಏನಂದರು? ನಾವು ಯಾವಾಗಲಾದ್ರೂ ಗಂಡಿರ್ತಿರಾಗತ್ತಾನೆ. ಸುಮ್ಮನಿರಪ್ಪ, ನೀನು ತಮಾಷೆ ಹೇಳ್ಬೇಡ. ಆಮೇಲೆ ಯಾರು ನೋಡ್ದಿರ್ಬಿಟ್ಟು ಆಮೇಲೆ ಹೋಗಿ ಮನೆಗೆ ಹೇಳ್ಬಿಟ್ರೆ ನಾವಂತೂ ಉದ್ದಾರ ಆಗಲ್ಲ. ನಾನು ಮಾತ್ರ ಯಾರಿಗೂ ಹೆದರ್ಕಿಲ್ಲ. ಮೊದಲೇ ಹೇಳಿಲ್ವಾ ನಮ್ಮ ರವಿಚಂದ್ರನು? ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಎದುರಬಾರದು ಅಂತ. ಹಾಗೆ ನಾನು ಯಾರಿಗೂ ಹೆದರ್ಕೊಳಕ್ಕಿಲ್ಲ. ಡೈಲಾಗ್ ಕೊಡೋಡೆ ಸುಲಭ, ಅದು ನಿಭಾಯಿಸೋದು ಇರೋದು. ಇಲ್ಲ ಕೊಡೆಂಗೆ ನಿಭಾಯಿಸೋದು ನಾನಂತೂ ಯಾರಿಗೂ ಎದುರೋನಲ್ಲ. ಏನಾದ್ರು ನಾನು ತಂಗಿ ಅವಳಲ್ಲ, ಅವಳು ಮದುವೆ ಮಾಡ್ಬೇಕಲ್ಲ. ಅದ್ಯಾಕೆ ನಾಲ್ಕು ಚಂದ ಕೈಲಿ ತಂಗಿ ಮದುವೆ ಮಾಡ್ದಾನೆ ಅವನೇ ಮದುವೆ ಆದಂತ ಅನ್ಸ್ಕೊಳ್ಳೋದು. ಹಂಗೆ ಅಂದ್ಬಿಟ್ಟು ನಾನು ಸ್ವಲ್ಪ ತಡಾರ ಮಾಡ್ತಿರೋದು. ನೋಡಿದ್ರೆ ನಾನು ತಂಗಿ ಸ್ವಲ್ಪ ಮದುವೆ ಆಗಲ್ಲ ಅಂದ್ರೆ ನೋಡೋಕ್ಕಾಯ್ತದೆ. ಅಪ್ಪ ಅವ್ನು ಒಪ್ಪಿಸ್ಬಿಟ್ಟು ಮಾಡ್ತೀನಿ, ಮನೆ ಕರ್ಕೊಬತ್ತೀನಿ. ಮೊದಲು ನಿಮ್ಮ ಅಪ್ಪ ಅವ್ನು ಒಪ್ಪಿಸು ನೀನು. ಅದೇ ನನಗೆ ಎದುರುಕಾಗಿರೋದು. ನವೀನ ಒಪ್ಕೊಂಡಾರೋ ಇಲ್ವೋ ಅಂದ್ಬಿಟ್ಟು ನಿಮ್ಮ ಅವ್ವನ ನಮ್ಮ ಅಪ್ಪನ ಬಂದು ಕೇಳ್ತೀನಿ, ನಿಮ್ಮ ಮನೆಯವ್ರನ್ನೆಲ್ಲ ಕೇಳ್ತೀನಿ. ಮದುವೆ ಮಾಡ್ಕೊಡಿ ಖುಷಿಯಿಂದ ಅಂತ ಕೇಳ್ತೀನಿ. ನಿಮ್ಮ ಮನೆಯವ್ರು ನಮ್ಮ ಮದುವೆಗೆ ಮಾಡಿಕೊಟ್ರೆ ಏನೋ ಬಚಾವು. ಇಲ್ಲಾಂದ್ರೆ ನೀನು ಎತ್ತಾಕೊಂಡು ಹೋಯ್ತಾ ಇರೋದೆ. ಎತ್ತಾಕೊಂಡು ಹೋಯ್ತಾ ಇರೋದೆ ನಮ್ಮ ಮನೆ ದೇವರಾಣೆ. ಎತ್ತಾಕೊಂಡು ಹೋಯ್ತಾ ಇರೋದೆ. ಚೆನ್ನಾಗಿ ಮಾತಾಡ್ತೀವಿ ಬಿಡಿ ನೀನು. ಏನಾರೇ ಆಗಲಿ ಇರಬೇಕು ಯಾವಾಗಲೂ ನೀನು ನೆಗ್ನೆಗಾಡ್ಕೊಂಡು ಆಯ್ತಾ? ಸರಿ, ಆಗಲೇ ಬಂದೆ ಹೋಯ್ತೀನಿ. ಆಮೇಲೆ ಇನ್ನೂ ಎಲ್ಗೋದ್ಲು ಅಂತ ಅಂದರು. ನಾನು ಯಾವಾಗಲೂ ನೀರನ್ನೇ ತಗೊಳಕ್ಕೆ ಬರೋಕ್ಕಿಲ್ಲ. ಬಾವಿಲಿ ನೀರು ಹಿಡ್ಕೊಬತ್ತೀನಿ ಅಂದ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಬಂದಿರೋದು. ಏನು ತಲೆ ಕೆಡಿಸ್ಕೊಬೇಡ, ಒಂದು ಫೋನ್ ತಗೊಡ್ತೀನಿ. ಬರ್ಗಿರೋದೇನು ಬೇಡ. ನೀನು ಫೋನಲ್ಲೇ ಮಾತಾಡು. ಸರಿ ನವೀನ ಏನು ಊಟ ಮಾಡಿದೆ? ನಮ್ಮ ಮನೇಲಿ ಅವ್ವ ನಸರು ಮಾಡಿತ್ತು. ನಿಮ್ಮ ಮನೇಲಿ? ನಮ್ಮ ಮನೇಲಿನ ಒತ್ತಿಗೆರು ದೋಸೆ ಓದಿದ್ರು. ನವೀನ ನಮ್ಮ ಒತ್ತಿಗೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲಕ್ಕ ನವೀನ. ಗೊತ್ತಾಗ್ಬಿಟ್ರೆ ಮಾನ ಮರ್ಯಾದೆ ಹೊಂಟೋಯ್ತದೆ ಗೊತ್ತಾ? ಹಂಗೆ ಗೊತ್ತಾಗಿನ ಮುಂಚೆಗೆ ಬಾ ನವೀನ. ನೀನು ಒಂದು ಸ್ವಲ್ಪ ಕೇಳು. ಸುಮ್ಮನೆ ನಿನಗೆ ನಿಂತ್ಕೊಬೇಡ ಕಣ್ ನವೀನ. ಯಾಕಂಗೆ ಅನುಮಾನ ಪಟ್ಟಿ ನೀನು ಪರತಿ? ನೀನು ಯಾಕಂಗೆ ಅನುಮಾನ ಪಟ್ಟಿ? ನಾನು ಯಾವ್ದಿದ್ರು ನಿನ್ನೆ ಮದುವೆ ಮಾಡ್ಕೊಳ್ಳೋದು ಸರಿಯಾ? ನೀನಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಿಮ್ಮ ಮನೆ ಬಂದು ಕೇಳ್ತೀನಿ ಬಿಡು.
ನೀನು ಯಾಕಂಗೆ ಗಾಡಿ ನಾನು ನಿನಗೋಸ್ಕರ ಬೇಕಾದ್ರೆ ಎಷ್ಟು ವರ್ಷ ಬೇಕಾದ್ರೆ ಕಾಯ್ತೀನಿ. ಆದರೆ ನಮ್ಮ ಅಪ್ಪ ಅವ್ರಲ್ಲ ಅವ್ರು ಯಾರಿಗಾದ್ರೂ ಮದುವೆ ಮಾಡ್ಬಿಡ್ತಾರೆ ಅಂತ ಭಯ ಅಷ್ಟೇ. ಅದಕ್ಕೆ ನಾವು ಹೇಳ್ಕೊಳ್ದೇ ಇದ್ರೆ ನಮ್ಮಿಬ್ಬರಲ್ಲಿ ಯಾರಿಗಾರೊಬ್ರು ಪ್ರಾಬ್ಲಮ್ ಆಯ್ತದೆ. ಅದಕ್ಕೆ ಎಲ್ಲಕ್ಕಿಂತ ಮುಂಚೆಗೆ ಹೇಳ್ಬಿಟ್ರೆ ಒಳ್ಳೇದಲ್ವಾ. ಬಂದು ಹೇಳು ನೀನು. ಬಂದು ಮಾತಾಡೋಗಂಟ ನೀನು ಬಾಯಿ ಬಿಡಕ್ಕೆ ಹೋಗ್ಬೇಡ ಸರಿಯಾ. ಆಮೇಲೆ ನೀನು ಬಾಯಿ ಬಿಟ್ಬಿಟ್ಟವರು ಬೇಗ ತಡ್ತಾಡೋವಾಗ ಬೇಗ ಮದುವೆ ಮಾಡಿ ಮುಗಿಸ್ಬಿಟ್ರೆ ಏನು ಮಾಡಿ. ನೀನು ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಾನು ಬರ್ತೀನಿ, ನಾನು ಬಂದು ಕೇಳ್ತೀನಿ ಸರಿಯಾ. ಇಷ್ಟು ಹೇಳು ನೀನು ನಂಬಕ್ಕಿಲ್ವಲ್ಲ. ಇಲ್ಲ ನವೀನ, ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ನಿಜವಾಗ್ಲೂ. ನಿನ್ನ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೆ. ನೀನೆಲ್ಲ ಪುಣ್ಯ ಮಾಡಿರೋದು, ನಿನ್ನಂತವಳ ಪಡೆಗೆ ನಾನು ಪುಣ್ಯ ಮಾಡಿರೋದು. ಸರಿ ಮತ್ತೆ ನಾನು ನೀನು ಬರೋಣ. ಹಂಗಾರೆ ಬಂದಿಯಾ? ಬರ್ತೀನಿ ನಾನು. ಸರಿ ಹುಷಾರು. ಸರಿ ಬರ್ತೀನಿ. ಬರ್ಲಾ? ಬರ್ತೀನಿ. ಹ್ಞೂ ಹ್ಞೂ ಬಾ ಬಾ ಬಾ. ನವೀನ ಮರಿಬೇಡ ನನ್ನ. ಇಲ್ಲ ಕತೆ ಹೋಗು, ಇಲ್ಲ ಕತೆ. ನನ್ನ ಪಾರತಿ ಹೆಂಗವಳಲ್ಲ. ನವೀನ ಟಾಟಾ, ಐ ಲವ್ ಯು. ಐ ಲವ್ ಯು ಟು. ಪಾರತಿ ನಿಮ್ಗೆ ನೋಡಿದ್ರೆ ಬಿಟ್ಬಿಟ್ಟು ಹೋಗೋಕ್ಕೆ ಮನಸ್ಸಾಯ್ತಿಲ್ಲ. ನನಗೂ ಅಷ್ಟೇ. ಎಷ್ಟು ದಿವಸ ಎಷ್ಟು ದಿವಸ ಹೋಗು ಮದುವೆ ಮಾಡ್ಕೊತೀನಿ ಕತೆ. ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ಆಗ ಯಾವಾಗಲೂ ನಾನು ನೀವು ಒಂದೇ ಇರ್ತೀವಿ. ನವೀನ ಅದೇನಾದ್ರೂ ಮಾತಾಡಿದ್ದು ಏನಾದ್ರು ಕೂದಿಲ್ಲ. ಅದು ಏನಾರು ನಿಂತ್ಕೊಂಡ್ಲಲ್ಲ ಕಾಯ್ಕೊಂಡು ಯಾರು ಬಂದ್ಬಿಟ್ರಿ ಎಲ್ಲ ಮಾಡಬೇಕು. ಆಮೇಲೆ ನನ್ನ ಉಗ್ಸಕ ನಾಳೆ ಬರೋದಿಲ್ಲ ಕಣಪ್ಪ. ನನಗೂ ನಿಂತು ಕಾಯ್ಕೊಂಡು ಸಾಕಾಯ್ತದೆ ನನಗೆ. ಇನ್ನೊಂದು 10 ನಿಮಿಷ ಇಲ್ಲ, ಇನ್ನೊಂದು 10 ನಿಮಿಷ ಇಲ್ಲ. ಅದೆಲ್ಲ ಗಡಿ ನಾನೇನೋ ಫ್ರೆಂಡು ಪಾಪ ಅಂತ ಅಂದರೆ ಬೋಳಿ ಮಗನ ಬೇರೆ ಕಾಯ್ಕೊಂಡು ನಿಂತ್ಕೋಬೇಕು ನಾನು. ಆಮೇಲೆ ನಾನೇ ಕಿಲ್ಲೆಕ್ಕೆ ನಿಂತಿದ್ದೆ ಅಂತ ಕೇಳ್ಬಿಟ್ರು ನಾನೇನು ಹೇಳನೆ. ನವೀನ ಹೋಯ್ತೀನಿ ನವೀನ. ಸರಿ ಸರಿ ಭಾರತಿ, ನಿನ್ಗೆ ಗೊತ್ತಲ್ಲ ಟೈಮು. ನಾಳೆ ಒಂದು 5 ನಿಮಿಷ ಮುಂಚಿತವಾಗಿ ಇರು. ಸರಿ. ಅದೇಕ್ಲಾ ಇನ್ನೊಂದು ನಿಂತ್ಕೊಂಡಿದ್ದಾಗಿಲ್ಲ ನೀನು. ನಾಯಿ ಕಾದಿ ಸಾಕಾಗಬೇಕಲ್ಲ ನನಗೆ. ನಡಿ ಕೆಲಸದ ಬೇರೆ ಫೋನ್ ಮಾಡವ್ರೆ. ನೀವು ಕೋಟ್ ಬಿಚ್ಚಾಕ್ಬಿಟ್ಟು ನಡಿ ಒಂದು ಟೀಸರ್ಟ್ ಸಿಗಿಸ್ಕೊಂಡು ಕೆಲಸ ಮಾಡು. ಏನೋ ದೊಡ್ಡ ಆಫೀಸಲ್ಲಿ ಕೆಲಸ ಮಾಡೋಣ ಹಂಗೆ ಹಾಕೊಂಡವನೆ. ಇಷ್ಟು ಇಲ್ದಿದ್ರೆ ಹೆಂಗ್ಲಾ? ಇಷ್ಟು ಇಲ್ದಿದ್ರೆ ಹೆಂಗೆ ಹೇಳು? ಮಾಡೋದು ನೋಡಿ ಗಾರೆ ಕೆಲಸ. ನೀನು ಬಂದಿರೋ ನೋಡಿ ಆಫೀಸ್ ಕೆಲಸ ನಮ್ಗೆ ಬಂದಿದೆಯಲ್ಲ. ಎಂತೇರು ಬಕ್ರ ಆಗ್ಬಿಡ್ಬೇಕಲ್ಲ. ಹಿಂಗೆ ಇರ್ಬೇಕಲ್ಲ ಗತ್ತಾಗೆ. ನಾವು ಕೆಲಸ ಏನಾರೇ ಮಾಡಲಿ, ನಾವು ಬಟ್ಟೆ ಎಲ್ಲಾರೇ ನಾವು ಕರೆಕ್ಟಾಗಿ ಇರ್ಬೇಕಲ್ಲ. ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಏನು ಪ್ಯಾಂಟ್ ಶರ್ಟ್ ಇಕ್ಕಂಗಿರಲ್ಲ. ಹುಚ್ಚುಚ್ಚಾಗಿ ಬಂದ್ರಲ್ಲ. ನಿನ್ಗೇನು ಹೇಳ್ಕೊಡಕದ? ನಿನ್ಗೇನು ಹೇಳ್ಕೊಡಕ್ಕಿಲ್ಲಕತ್ತೆ. ಸರಿ ಕೆಲಸದವ್ರು ಫೋನ್ ಮಾಡಿದ್ರೆ ಈಗ ಸರಿ ಫೋನ್ ಮಾಡ್ಕೊಂಡು ಎಲ್ಲಿದ್ದೀರಿ ಅಂತ ಕೂತಾನೆ. ನೀನು ಬಂದು ಇಲ್ಲಿ ನಿಂತಿದ್ದಿ. ನಾನು ಅದಕ್ಕೆ ಅಣ್ಣ ಬರ್ತಾನೆ ಕಣ, ಇನ್ನೊಂದು 5 ನಿಮಿಷ ಬಂದೆ ಕಣ ಅಂತ ಅಂದೆ. ಅದಕ್ಕೆ ಈಗ ಬರ್ತಾನೆ ಅಂತ ನಾನು ನೋಡಿದ್ರೆ ನೀನು ಬರ್ದೇವದಿಲ್ಲ. ಅದಕ್ಕೆ ಬಂದೆ ಕತೆ. ನಡಿ ಪಟ್ಪಟ್ನೆ ಮುಂದುವರಿಯುವುದು. ಏನಪ್ಪ ಏನು ಹೊಸ್ತಾಗ ಬಂದ್ಬಿಟ್ಟು ನವೀನ ಅಂತ ಐತ್ರ? ಅದೇಯಾ ಕುಳ್ಳ ಇಲ್ವಾ? ಕುಳ್ಳು ತಂಗಿಯಾ? ನಾನು ಲವ್ ಮಾಡ್ತಾವ್ನಿ. ಏನು ನನಗೆ ಏನರಪ್ಪ ಇರೋದು ಹೇಳ್ಬಿಡ್ತೀನಿ. ನನಗೆ ನಾನೇನು ದೊಡ್ಡ ಶ್ರೀ ಮತ್ತು ಏನೂ ಅಲ್ಲ. ಗಾರೆ ಕೆಲಸಕ್ಕೆ ಹೋಗ್ತೀನಿ. ಗಾರೆ ಕೆಲಸಕ್ಕೆ ಹೋಗ್ಬಿಟ್ಟು ಅದ್ರಲ್ಲಿ ಬಂದಿದ್ದ ಮನೆಗೆ ಅವರ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಹೊಸ್ತಾಗ ಅದು ಬೇಕು ಇದು ಬೇಕು ಅಂದ್ರೆ ನನ್ನ ಕೈ ಏನೂ ಆಯ್ತಿಲ್ಲ. ಇರೋ ವಿಚಾರ ಹೇಳ್ಬಿಡ್ತೀನಿ. ನಾನು ಇರೋದೇ ಹಂಗೆ, ಅರ್ಥ ಆಯ್ತಾ? ಆಮೇಲೆ ನಮ್ಮ ದಿನ ನನ್ನ ಬೈತಾ ಇರ್ತಲ್ಲ, ಇರ್ತಾರಲ್ಲ ಅಂತ ನಾನು ಏನು ತಲೆ ಕೆಡಿಸ್ಕೊಳಕ್ಕಿಲ್ಲ. ನಾನು ಪಾಡೋದು ನಾನು ಹೋಗ್ತೀನಿ, ನನ್ನ ಪಾಡೋದು ನಾನು ಬರ್ತೀನಿ. ನೋಡಿ ಕೋಟು ಈ ಸೂಟು ಎಲ್ಲ ಹಾಕಿವನಲ್ಲ, ಈ ಕೋಟ್ ಹಾಕೊಂಡಿವ್ನಲ್ಲ ನಾನು. ಎಲ್ಲ ನನ್ನ ಕೆಲಸಕ್ಕೆ ಆಫೀಸ್ ಕೆಲಸ ಅವ್ರೆ ಅಂತ ಅನ್ಕೋಬೋದು. ನಾನು ಹೋಗೋದು ಗಾರೆ ಕೆಲಸಕ್ಕೆ. ಏನಂದಿರಿ? ಹಂಗೆ ವೀಡಿಯೋ ಹೆಂಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಹೇಳಿ ಲೆಫ್ಟು ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಹಂಗೆ ನಾ ಪ್ರೀತಿ ಒಂಚೂರು ಸಪೋರ್ಟ್ ಮಾಡಿಬಿಡಿ. ಈ ಬಡ್ಡಿ ಎಲ್ಲ ಮಾಡ್ತಾನಲ್ಲ ಹಂಗೆ ಎಲ್ಲ ನಮಸ್ಕಾರ ಎಲ್ಲರಿಗೂ.